ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವತ್ತೊಂದು ಸಖತ್ತಾಗಿರುವಂತಹ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರತ್ತೆ. ಭಾನುವಾರ ಬಂತು ಅಂತ ಎಲ್ಲರ ಮನೇಲೂ ಕೂಡ ನಾನ್ ವೆಜ್ ಅನ್ನೋದು ಇದ್ದೇ ಇರತ್ತೆ. ಆದ್ರೆ ಈ ಸಲ ನೀವು ಏನಾದ್ರೂ ನಾನ್ ವೆಜ್ ತಿನ್ಬೇಕು, ಏನಾದ್ರೂ ಸ್ವಲ್ಪ ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಅನ್ಕೊಂಡಿದ್ರೆ ಈ ತರ ಚಿಕನ್ ಲಿವರ್ ಪೆಪ್ಪರ್ ಫ್ರೈನ ಒಂದ್ಸಲ ಟ್ರೈ ಮಾಡಿ. ಸಖತ್ತಾಗಿರತ್ತೆ. ತುಂಬಾನೇ ಮೈಲ್ಡ್ ಆಗಿ ಸ್ಪೈಸಿ ಆಗಿ ಒಂದು ಒಳ್ಳೆ ಡಿಶ್ ಅಂತಾನೆ ಹೇಳ್ಬೋದು. ಇದನ್ನ ಮಾಡೋದು ಕೂಡ ತುಂಬಾನೇ ಸಿಂಪಲ್. ಹಾಗೆ ಇದಕ್ಕೆ ಕೊಡುವಂತಹ ದುಡ್ಡು ಕೂಡ ತುಂಬಾ ಕಡಿಮೆ ಬೆಲೆನಲ್ಲಿ ಒಳ್ಳೆ ಏನಾದ್ರೂ ತಿನ್ಬೇಕು, ಒಳ್ಳೇದೇನಾದ್ರೂ ತಿನ್ಬೇಕು ಅಂದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ. ಇದನ್ನ ಮಾಡೋದಿಕ್ಕೆ ಫಸ್ಟ್ ನಾನು ಮಣ್ಣಿನ ಬಾಂಡ್ಲಿನ ಇಟ್ಕೊಂಡಿದೀನಿ. ನಾನು ಮಣ್ಣಿನ ಪಾತ್ರೆನಲ್ಲಿ ಮಾಡ್ತಾ ಇರೋ ಕಾರಣ ಇಷ್ಟೇ. ಚಿಕನ್ ಅಥವಾ ಮಟನ್ ಅಥವಾ ಫಿಶ್ ಯಾವ್ದೇ ತಗೊಂಬಂದ್ರು ಆದಷ್ಟು ಈ ತರ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಅಂದ್ರೆ ಅದ್ರಲ್ಲಿ ಇರುವಂತಹ ಹೊಲ್ಸ್ ಏನಿರತ್ತೆ ಆ ಸ್ಮೆಲ್ ಅಷ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಇದ್ರಲ್ಲಿ ಮಾಡೋದು. ಮೊದ್ಲಿಗೆ ಬಾಂಡ್ಲಿನಲ್ಲಿ 2 ರಿಂದ 3 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಅದಾದ ನಂತರ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಂಡಿದೀನಿ. ನಂತರ ಇದಕ್ಕೆ ಅರ್ಧ ಈರುಳ್ಳಿನ ಹಾಕಿದೀನಿ. ಈರುಳ್ಳಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಜಸ್ಟ್ ಅರ್ಧ ಹಾಕಿದ್ರೆ ಸಾಕು. ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ. ನಾನಿಲ್ಲಿ 3 ಎಸ್ಲಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದೀನಿ. ಇದೇ ಇದಕ್ಕೆ ಫ್ಲೇವರ್ ಕೊಡುವಂತದ್ದು, ಒಂದು ಒಳ್ಳೆ ಟೇಸ್ಟ್ ಕೊಡೋದು ಅಂತ ಅಂದ್ರೆ ಕರ್ಬೇವಿನ ಸೊಪ್ಪು. ಸೊ ಹಾಗಾಗಿ ಇದನ್ನ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಂತರ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಇದೆಲ್ಲ ನೀಟಾಗಿ ಫ್ರೈ ಆಗ್ಬೇಕು. ಆ ತರ ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಇದು ಫ್ರೈ ಆಗೋವರ್ಗು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1/4 kg ಆಗೋಷ್ಟು ಲಿವರ್ನ ತಗೊಂಡಿದೀನಿ. ಅದ್ರ ಜೊತೆಗೆ ಗುಂಡ್ಕಾಯಿ ಅಂತಾರಲ್ಲ, ಹಾರ್ಟ್ ಏನಿರತ್ತೆ, ಇದನ್ನ ನಾವು ಕಲ್ಗುತ್ಕೆ ಅಂತ ಹೇಳಿ ಕರಿತೀವಿ. ಕಲ್ಗುತ್ಕೆ ಮತ್ತೆ ಲಿವರ್ ಇದು ಎರಡನ್ನೂ ಕೂಡ ನಾನು ತಗೊಂಡಿದ್ದೀನಿ. ಇದೆರಡನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರಲ್ಲಿ ಚರ್ಬಿ ಜಾಸ್ತಿ ಇರೋದ್ರಿಂದ ನಾನು ಎಣ್ಣೆನ 2 ಚಮಚ ಹಾಕೊಂಡಿದೀನಿ. ನೀವೇನಾದ್ರೂ ಚರ್ಬಿ ಇಲ್ಲ ಅದ್ರಲ್ಲಿ ಅಂತ ಅಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಯಾಕೆ ಅಂತಂದ್ರೆ ನಾವ್ ಇದಕ್ಕೆ ಯಾವ್ದೇ ರೀತಿ ನೀರನ್ನ ಹಾಕ್ದಿರಾ ಮಾಡೋದ್ರಿಂದ ಅದ್ ಬೇಯ್ಬೇಕಲ್ವಾ. ಸೊ ಹಾಗಾಗಿ ಚರ್ಬಿ ಇತ್ತು ಅಂತ ಅಂದ್ರೆ ನೀವು ನೀರು ಎಣ್ಣೆ ಎರಡನ್ನೂ ಕೂಡ ಹಾಕೋದ್ ಬೇಕಾಗಿಲ್ಲ. ಬೇಕಾದ್ರೆ 1 ಚಮಚ ಎಣ್ಣೆನ ಹಾಕೋಬಹುದು. ಚರ್ಬಿ ಇಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಎಣ್ಣೆ ಮತ್ತೆ ನೀರನ್ನ ಹಾಕೋಬೇಕಾಗತ್ತೆ. ಇವಾಗ ನೋಡಿ, ಇದನ್ನ ಹಾಕಿದ ನಂತರ ನಾನು ಇದಕ್ಕೆ 1 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಆದಷ್ಟು ಚಿಕ್ಕದಾಗಿ ಈ ಪೀಸಸ್ ನ ಕಟ್ ಮಾಡ್ಕೊಳ್ಳಿ. ಏನು ಚಿಕನ್ ಲಿವರ್ ಏನಿದೆ ಮತ್ತೆ ಕಲ್ಗುಕ್ಕೆ ಏನಿದೆ ಅದನ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರತ್ತೆ ಅವಾಗ. ಹಾಗೇನೆ ನೀಟಾಗಿ ಬೇಯುತ್ತೆ. ಇದಕ್ಕೆ ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಫಸ್ಟ್ ಒಂದ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಉಪ್ಪು ಇದೆಲ್ಲ ಏನಿದೆ ಅಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ. ಆ ತರ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಮನೆಯಲ್ಲಿ ಒಂದೇ ತರ ಇವಾಗ ಮಾಮೂಲಿಯಾಗಿ ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ ಈ ತರ ತಿಂದು ಏನಾದ್ರೂ ಬೋರ್ ಆಗಿದ್ರೆ ನಿಮ್ಗೆ ಈ ತರ ಟ್ರೈ ಮಾಡಿ. ನಾವ್ ಯಾವಾಗ್ಲೂ ಮಟನ್ ಲಿವರ್ ಅಲ್ಲಿ ಈ ತರ ಟ್ರೈ ಮಾಡ್ತಾ ಇರ್ತೀವಿ. ಮಟನ್ ಲಿವರ್ ಆಗಿರ್ಬೋದು ಇಲ್ಲ ಚಿಕನ್ ಲಿವರ್ ಆಗಿರ್ಬೋದು, ಎರಡರಲ್ಲೂ ಕೂಡ ತುಂಬಾ ಒಂದು ಒಳ್ಳೆ ಟೇಸ್ಟ್. ಮಟನ್ ಲಿವರ್ ಆದ್ರೆ ಒಂದ್ ಸ್ವಲ್ಪ ಹೆಲ್ತ್ ಗೆ ಒಳ್ಳೇದು. ಆದ್ರೆ ಚಿಕನ್ ಲಿವರ್ ಏನಂದ್ರೆ ಬಾಯಿ ರುಚಿಗೋಸ್ಕರ ತಿಂತಾರೆ ಅಷ್ಟೇನೆ. ಸೊ ಇದು ಒಂದು ಸೈಡ್ ಡಿಶ್ ಆಗಿ ನಿಮ್ಗೆ ತುಂಬಾನೇ ಚೆನ್ನಾಗಿರತ್ತೆ. ನೀವೇನಾದ್ರೂ ಬಿರಿಯಾನಿ ಅಥವಾ ಕುಷ್ಕಾ ಈ ತರ ಏನಾದ್ರೂ ಮಾಡ್ಕೊಂಡವಾಗ ಅದ್ರ ಜೊತೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರತ್ತೆ ಇದು. ಸೊ ಇದಕ್ಕೆ ಇವಾಗ ಇದ್ ನೋಡಿ ಕಾಲ್ ಭಾಗ ಆದಷ್ಟು ಬೆಂದಾಗಿದೆ. ಇವಾಗ ಈ ಟೈಮ್ ಅಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ಅರ್ಶಿನ ಹಾಕೊಳ್ಳಿ. ಈ ತರ ಏನಾದ್ರೂ ನೀವು ಲಿವರ್ ಅಥವಾ ಕಲ್ಗುತ್ಕೆ ಈ ತರದ್ ಏನಾದ್ರೂ ಫ್ರೈ ಮಾಡ್ತೀರಾ ಅಥವಾ ಸಾಂಬಾರ್ ಏನಾದ್ರು ಮಾಡ್ತೀರಾ, ಕರಿ ಮಾಡ್ತೀರಾ ಅಂದವಾಗ ಅರ್ಶಿನ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಅದೇ ನಿಮ್ಗೆ ಆ ಹೊಲ್ಸ್ ಏನಿರತ್ತೆ ಅದನ್ನ ಕಡಿಮೆ ಮಾಡೋದು. ಸೊ ಹಂಗಾಗಿ ನಾನಿಲ್ಲಿ 1/4 ಚಮಚ ಆಗೋಷ್ಟು ಅರ್ಶಿನದ ಪುಡಿನ ಹಾಕೊಂಡು ಮತ್ತೆ ಒಂದ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ನಾವು ಅರ್ಶಿನ ಹಾಕೋದ್ರಿಂದ ಇದ್ರಲ್ಲಿ ಯಾವ್ದೇ ರೀತಿ ಹೊಲ್ಸು ಸ್ಮೆಲ್ ಇರೋದಿಲ್ಲ. ನೀಟಾಗಿ ನಮ್ಗೊಂದು ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ ನಾನಿಲ್ಲಿ 1-1.5 ಚಮಚ ಆಗೋಷ್ಟು ಪೆಪ್ಪರ್ ಕಾಳು ಏನಿರತ್ತೆ, ಮೆಣಸು ಕಾಳು, ಅದನ್ನ ಪುಡಿ ಮಾಡಿ ಸೇರಿಸ್ಕೊಂಡಿದೀನಿ. ನೀವು ಬೇಕಾದ್ರೆ ಮನೆಯಲ್ಲಿ ಮಾಡಿಟ್ಟಿರುವಂತಹ ಪೆಪ್ಪರ್ ಪೌಡರ್ ಇತ್ತು ಅಂತ ಅಂದ್ರೆ ಅದನ್ನೇ ಹಾಕೊಳ್ಳಿ. ನಾನಿಲ್ಲಿ ಫ್ರೆಶ್ ಆಗಿ ಪೆಪ್ಪರ್ನ ಪುಡಿ ಮಾಡ್ಬಿಟ್ಟು ಸೇರಿಸ್ಕೊಂಡಿದೀನಿ. ಇದನ್ನ ನಾನಿಲ್ಲಿ 2 ಚಮಚ ಆಗೋಷ್ಟು ತಗೊಂಡಿದ್ದೀನಿ. ಮೇನ್ ಆಗಿ ನಾವು ಪೆಪ್ಪರ್ ಫ್ರೈ ಮಾಡ್ತಾ ಇರೋದ್ರಿಂದ ಆ ಘಾಟ್ ಇರ್ಬೇಕು. ಸೊ ಹಾಗಾಗಿ ನಾನಿಲ್ಲಿ 1.5 ಇಂದ 2 ಚಮಚ ಆಗೋಷ್ಟು ಸೇರಿಸ್ಕೊಂಡಿರೋದು. ಮತ್ತೆ ಇದನ್ನ ಪ್ಲೇಟ್ ನ ಮುಚ್ಚಿಬಿಟ್ಟು 5 ನಿಮಿಷ ಬೇಯೋದಕ್ ಬಿಡಿ. ಇದೊಂದ್ ಸ್ವಲ್ಪ ಬೇಯೋದಕ್ ಟೈಮ್ ತಗೊಳತ್ತೆ. ಬರೀ ಲಿವರ್ ಆದ್ರೆ ನಿಮ್ಗೆ ಟೈಮ್ ತಗೊಳಲ್ಲ, ವಿತಿನ್ 5 ಮಿನಿಟ್ಸ್ ಅಲ್ಲಿ ಆಗೋಗ್ಬಿಡತ್ತೆ. ಆದ್ರೆ ನಾವ್ ಇದಕ್ಕೆ ಕಲ್ಗುತ್ಕೆನೂ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಟೈಮ್ ತಗೋತಾ ಇದೆ ಅಷ್ಟೇನೆ.
ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ, ನೀಟಾಗಿ ಆಗಿದೆ. ಈ ಟೈಮಲ್ಲಿ ನಾವ್ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಸೋಯಾ ಸಾಸ್ ಅನ್ನ ಹಾಕೋಬೇಕಾಗತ್ತೆ. ಇದು ನಮ್ಗೆ ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಂಗೇನೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಹಾಕೋದ್ರಿಂದ. ನಮ್ಗೆ ಈ ನಮ್ಮ ಮಲೆನಾಡ್ ಕಡೆ ಎಲ್ಲ ಪೋರ್ಕ್ ಮಾಡ್ಬೇಕಾದ್ರೆ ನಾವ್ ಇದನ್ನ ಹೆಚ್ಚಾಗಿ ಬಳಸ್ತೀವಿ, ಇಲ್ಲಾಂದ್ರೆ ಕಾಚಿ ಪುಳಿನ ಬಳಸ್ತೀವಿ. ಆದ್ರೆ ಈ ತರ ಚಿಕನ್ ಪೆಪ್ಪರ್ ಫ್ರೈಗೆ ಇದನ್ನ ಹಾಕೋದ್ರಿಂದ ಒಂದ್ ಒಳ್ಳೆ ಸಕ್ಕತ್ತಾಗಿರೋ ಟೇಸ್ಟ್ ಮತ್ತೆ ಕಲರ್ ಕೂಡ ಬರುತ್ತೆ. ಸೊ ಹಂಗಾಗಿ ನಾನು ಇದನ್ನ ಒಂದ್ ಅರ್ಧ ಚಮಚ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಸೋಯಾ ಸಾಸ್ ಬೇಡ ಅಂತ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು, ನಿಮ್ಗದು ಆಪ್ಷನಲ್. ಸೊ ಇದನ್ನ ಹಾಕ್ಬಿಟ್ಟು ಮತ್ತೆ ಒಂದ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದ್ ಅರ್ಧ ಹೋಳ್ ಆಗೋಷ್ಟು ನಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ನಾವು ನಿಂಬೆಹಣ್ಣು ರಸನ ಸೇರ್ಸೋದ್ರಿಂದ, ಅಂದ್ರೆ ಒಂದ್ ಅರ್ಧ ಭಾಗ ಬೆಂದಿದ ನಂತರ ನೀವು ನಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. ನಿಂಬೆಹಣ್ಣು ರಸನ ಸೇರ್ಸೋದ್ರಿಂದ ಅದ್ರಲ್ಲಿ ಏನಿದೆ ಸೆಮಿ ಗ್ರೇವಿ ತರ ಏನಿದೆ ಅಲ್ಲ, ನೀರೆಲ್ಲ ಫುಲ್ ಡ್ರೈ ಆಗ್ಬೇಕು ನಮ್ಗೆ. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಬೇಕು. ನಾವ್ ಈ ತರ ನಿಂಬೆಹಣ್ಣು ರಸ ಹಾಕಿಲ್ಲ ಅಂತ ಅಂದ್ರೆ ತುಂಬಾ ಹೊತ್ತಾದ್ರೂ ಡ್ರೈ ಆಗಲ್ಲ. ಸೊ ಹಾಗಾಗಿ ನಿಂಬೆಹಣ್ಣು ರಸ ಹಾಕೋದ್ರಿಂದ ಬೇಗನೆ ಅದು ಡ್ರೈ ಆಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಬೇಗ ಡ್ರೈ ಆಗಿದೆ ಅಂತ. ನೋಡಿ, ಅರ್ಧ ಭಾಗ ಬೆಂದಿದೆ. ಈ ಟೈಮಲ್ಲಿ ಹಾಕೊಂಡಿದ್ದೀನಿ ನಾನು. ಸೊ ಇವಾಗ ನಿಂಬೆಹಣ್ಣು ರಸನ ಹಾಕಿದ ನಂತರ ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಆದ್ರೆ ಇವಾಗ ನೀವೇನು ಪ್ಲೇಟ್ ನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಡೋದೇನ್ ಬೇಡ. ಯಾಕೆ ಅಂತ ಅಂದ್ರೆ ಆಲ್ರೆಡಿ ಇದು ಅರ್ಧ ಭಾಗ ಬೆಂದಿರೋದ್ರಿಂದ ಇವಾಗ ಇದ್ರಲ್ಲಿ ಇರುವಂತಹ ಗ್ರೇವಿ ಎಲ್ಲ ಡ್ರೈ ಆಗ್ಬೇಕು. ಅಕಸ್ಮಾತ್ ನಿಮ್ಗೆ ಏನಾದ್ರು ಗ್ರೇವಿ ಡ್ರೈ ಆಗ್ಬಾರ್ದು, ಸೆಮಿ ಗ್ರೇವಿ ತರ ಇರಬೇಕು ಬಿರಿಯಾನಿಗೆ ಮತ್ತೆ ಅಥವಾ ದೋಸೆ ಚಪಾತಿ ಇದಕ್ಕೆಲ್ಲ ಒಂದ್ ಸ್ವಲ್ಪ ಸೆಮಿ ಗ್ರೇವಿ ತರ ಬೇಕು ಅಂತ ಅಂದ್ರೆ ನೀವು ಇಷ್ಟಕ್ಕೆ ಸ್ಟವ್ ನ ಆಫ್ ಮಾಡ್ಕೊಳ್ಳಿ. ನೀವೇನು ಇದನ್ನ ಡ್ರೈ ಆಗೋದಕ್ ಬಿಡೋದ್ ಬೇಡ. ಅಕಸ್ಮಾತ್ ಚಪಾತಿ ದೋಸೆ ಬಿರಿಯಾನಿ ಈ ತರದಕ್ಕೆಲ್ಲ ಏನಾದ್ರು ತಗೋತೀರಾ ಅಂತ ಅಂದ್ರೆ ಇಷ್ಟಕ್ಕೇನೆ ಆಫ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋರ್ಗುನು ಡ್ರೈ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಆಪ್ಷನ್ ಅಲ್ಲೂ ಒಂದ್ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೊಳ್ತಾ ಇದ್ದೀನಿ. ನಾನು ಇದನ್ನ ಯಾಕೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ಒಂದ್ ಸ್ವಲ್ಪ ಫ್ಲೇವರ್ ನನ್ಗಿನ್ನ ಒಂದ್ ಸ್ವಲ್ಪ ಜಾಸ್ತಿ ಫ್ಲೇವರ್ ಬೇಕಿತ್ತು. ಸೊ ಹಂಗಾಗಿ ನಾನು ಇದನ್ನ ಹಾಕೊಂಡಿದ್ದೀನಿ. ಕಸ್ತೂರಿ ಮೆಥಿ ಹಾಕಿದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಫ್ಲೇವರ್, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸಕ್ಕತ್ತಾಗಿತ್ತು. ಇವಾಗಿರೋ ಕ್ಲೈಮೇಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ, ಫುಲ್ ಡ್ರೈ ಆಗಿದೆ. ಇವಾಗ ರಸ ಏನಿತ್ತು ಅದೆಲ್ಲ ಡ್ರೈ ಆಗಿ ಬರೀ ಆಯಿಲ್ ಅಲ್ಲಿ ಇದು ಬೇಯ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಎಲ್ಲಾನು ಡ್ರೈ ಆಗಿದೆ. ಸೊ ಈ ತರ ಮಾಡ್ಕೊಂಡಿದ್ದಾದ ನಂತರ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ನಿಂಬೆಹಣ್ಣು ರಸ ಹಿಂಡ್ಕೊಂಡು ನೀವು ತಿಂದ್ರಿ ಅಂತ ಅಂದ್ರೆ ಸಕ್ಕತ್ತಾಗಿರತ್ತೆ. ಇವಾಗಿರೋ ಕ್ಲೈಮೇಟ್ಗೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡ್ಲೇಬೇಕು. ತುಂಬಾನೇ ರುಚಿಯಾಗಿರತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದ್ರೆ ನಿಂಬೆಹಣ್ಣು ರಸನ ಹಿಂಡ್ಕೊಂಡು ತಿನ್ನೋದನ್ನ ಮಾತ್ರ ಮರಿಬೇಡಿ. ಹಾಗೇನೆ ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.